everyone, Namaskara. Welcome to building an application using AI tools part 1. So part 1 ನಲ್ಲಿ ಏನು ಕಲ್ತ್ಕೊಳ್ತೀರಾ ಅಂತಂದ್ರೆ AI tools ನ ಯೂಸ್ ಮಾಡಿ ಒಂದು ಅಪ್ಲಿಕೇಶನ್ ನ ಹೇಗೆ ಬಿಲ್ಡ್ ಮಾಡೋದು ಫ್ರಮ್ ದಿ ಸ್ಕ್ರಾಚ್. ನೀವು ಒಬ್ಬ ಹೊಸ ಪ್ರೋಗ್ರಾಮರ್ ಆಗಿದ್ದೀರಾ, ಒಂದ್ಸಲನೂ ಒನ್ ಲೈನ್ ಆಫ್ ಕೋಡನ್ನು ಬರ್ದಿಲ್ಲ, ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿಲ್ಲ ಅಂದ್ರೂ ದಟ್ ಇಸ್ ಡೆಫಿನೆಟ್ಲಿ ಫೈನ್. ಯಾಕಂದ್ರೆ ಇವತ್ತು AI ಟೂಲ್ಸ್ ಯೂಸ್ ಮಾಡಿ ಒಂದು ಆಪ್ ನ ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ಏನೇನ್ ಕಲ್ತ್ಕೊಳ್ತೀರಾ ಈ ವಿಡಿಯೋಲಿ ಅಂತಂದ್ರೆ, ಫಸ್ಟ್ಲಿ HTML, CSS and JavaScript ಯೂಸ್ ಮಾಡಿ ಒಂದು ಅಪ್ಲಿಕೇಶನ್ ನ ಹೇಗೆ ಬಿಲ್ಡ್ ಮಾಡೋದು, ಅದು ಹೇಗೆ AI ಟೂಲ್ಸ್ ಯೂಸ್ ಮಾಡಿ. ಯಾವ AI ಟೂಲ್ ನ ಕಲ್ತ್ಕೊಳ್ತಿದ್ದೀರಾ ಅಂತಂದ್ರೆ ಇಟ್ ಇಸ್ DeepSeek. ಸೊ DeepSeek ಅಲ್ಲಿ ಪ್ರಾಂಪ್ಟ್ ಕೊಟ್ಟು ಒಂದು ಆಪ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ಈ ವಿಡಿಯೋಲಿ ಡೀಟೇಲ್ ಆಗಿ ಕಲ್ತ್ಕೊಳ್ತೀರಾ. ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಅಪ್ಲಿಕೇಶನ್. ಸೊ ಇವಾಗ ಫಸ್ಟ್ ನಾನು ಯಾವ AI ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಅಂದ್ರೆ DeepSeek ಯೂಸ್ ಮಾಡ್ತಿದ್ದೀನಿ. ಸೊ DeepSeekಗೆ ನಾವು ಲಾಗಿನ್ ಆಗಬೇಕು ಅಂತಂದ್ರೆ you can use login with Google. Okay, so ನಾನು Google ಯೂಸ್ ಮಾಡಿ, Google Gmail ID ಯೂಸ್ ಮಾಡಿ ಐ ಆಮ್ ಲಾಗಿಂಗ್ ಇಟ್ ಟು DeepSeek. ಓಕೆ, ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಒಂದಷ್ಟು ಸ್ಟೆಪ್ಸ್ ಇರುತ್ತೆ, ಅದಷ್ಟನ್ನು ಆ್ಯಡ್ ಮಾಡೋದು. ಅದನ್ನು ಮುಗಿಸಿದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ DeepSeek ಪ್ರಾಂಪ್ಟ್ಸ್. ಸೊ ಇಲ್ಲಿ ನಾನು ಯಾವ ಅಕೌಂಟ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಸೈನ್ ಇನ್ ಆಗ್ತಾ ಇದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ದಿಸ್ ಇಸ್ ವೆರಿ ವೆರಿ ಸಿಮಿಲರ್ ಟು ಅವರ್ ಚಾಟ್ GPT. ನೀವೆಲ್ಲರೂ ಜಾಸ್ತಿ ಚಾಟ್ GPT ಯೂಸ್ ಮಾಡಿದ್ದೀರಾ ಅಂತಂದರೆ ಇಟ್ ಇಸ್ ವೆರಿ ವೆರಿ ಸಿಮಿಲರ್ ಟು ಇಟ್. ಸೊ ಇವಾಗ ನಾನು DeepSeekಗೆ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಸೊ ಆ ಪ್ರಾಂಪ್ಟ್ ಏನು ಹೇಳುತ್ತೆ ಅಂತಂದರೆ ವೇರ್ ಆಮ್ ಐ ಯೂಸಿಂಗ್ ದಿಸ್ ಕೋಡ್, ಮತ್ತು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳಬೇಕು, ಮತ್ತು ಯಾವ್ಯಾವ ಥರ ಟೆಕ್ನಾಲಜೀಸ್ ಯೂಸ್ ಮಾಡಿ ಈ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳಬೇಕಾಗತ್ತೆ. ಸೊ ಫಸ್ಟು ನಾನೇನು ಹೇಳ್ತೀನಿ, let's just greet DeepSeek. Hi DeepSeek, I'm a very new programmer or developer. Okay, I'm a new developer. I would like to make an application, or I would like to make a to-do app application using let's say HTML, CSS, using HTML, CSS and JavaScript. Okay, so ನಾನು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಯೂಸಿಂಗ್ ದೀಸ್ 3 ಟೆಕ್ನಾಲಜೀಸ್, ದಟ್ ಈಸ್ HTML, CSS and JavaScript ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಾಟ್ ಐ ಹ್ಯಾವ್ ಟು ಸೇ ಇಸ್, and also teach me how to do this in Replit. Okay, so let's just give this prompt and step by step explanation. ಸೊ ಈ ತರ ಹೇಳೋದ್ರಿಂದ ಏನಾಗುತ್ತೆ, ಈ DeepSeek ಗೆ ಏನು ಅರ್ಥ ಆಗ್ತದೆ, ಓಕೆ there is a spelling mistake here, DeepSeek. ಸೊ ಈ ತರ ಹೇಳೋದ್ರಿಂದ ಏನಾಗ್ತದೆ, DeepSeek ಗೊತ್ತಾಗುತ್ತೆ ದಟ್ ಯುವರ್ ನ್ಯೂ ಡೆವಲಪರ್ ಆರ್ ಅ ನ್ಯೂ ಪ್ರೋಗ್ರಾಮರ್ ಹೂ ವುಡ್ ಲೈಕ್ ಟು ಡೂ ಅ ಟು ಡೂ ಆ್ಯಪ್ ಯೂಸಿಂಗ್ ದೀಸ್ 3 ಟೆಕ್ನಾಲಜೀಸ್. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಒಂದು ಎಕ್ಸ್ಪ್ಲನೇಷನ್ ಬೇಕು, ಮತ್ತೆ ಇದನ್ನ Replit ಅಲ್ಲಿ ಹೇಗೆ ಮಾಡೋದು, ಬಿಕಾಸ್ ವಿ ಆರ್ ಯೂಸಿಂಗ್ Replit. ಓಕೆ, ಸೊ ಲೆಟ್ಸ್ ಸೇ ಡೀಪ್ ಥಿಂಕ್ and go. ಸೊ ಇವಾಗ ಇಟ್ ಈಸ್ ಅನಲೈಸಿಂಗ್ ನಾನು ಏನೇನು ಹೇಳಬೇಕು, Replit ಅಲ್ಲಿ ಏನೇನು ಮಾಡಬೇಕು ಅಂತ. ಇಟ್ ಈಸ್ ಜಸ್ಟ್ ಲುಕಿಂಗ್ ಅರೌಂಡ್. ಸೊ ನಾವೇನು ಮಾಡೋಣ, ನಮಗೆ ಆ ಪ್ರಾಂಪ್ಟ್ಗೆ ಆನ್ಸರ್ ಬರೋದಕ್ಕೂ ಮುಂಚೆ ಲೆಟ್ಸ್ ಜಸ್ಟ್ ಗೋ ಟು Replit ಆ್ಯಂಡ್ ಲಾಗಿನ್. ಓಕೆ, ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಒನ್ ಆಫ್ ದೀಸ್ ಆಪ್ಷನ್ಸ್. ನಾನು ಆಲ್ರೆಡಿ ಒಂದ್ಸಲ ಸೈನ್ ಇನ್ ಮಾಡಿದ್ದೀನಿ, ಸೊ ಐ ಆಮ್ ಯೂಸಿಂಗ್ Google. ಓಕೆ, ಸೈನ್ ಇನ್ ವಿತ್ Google ಮಾಡ್ತಾ ಇದ್ದೀನಿ ನಾನು, ಆರ್ Gmail. ಓಕೆ, ಸೊ ಇವಾಗ ಲಾಗಿನ್ ಮಾಡಾದ್ಮೇಲೆ ಲೆಟ್ಸ್ ಜಸ್ಟ್ ವಾಕ್ ಥ್ರೂ Replit. ಅಷ್ಟರಲ್ಲಿ ನಮಗೆ ಪ್ರಾಂಪ್ಟ್ಗೂ ಆನ್ಸರ್ ಸಿಕ್ಕಿರುತ್ತೆ. ಓಕೆ, ಸೊ ಈ ಥರ ನಿಮಗೆ Replitದೊಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ. ಓಕೆ, ಸೊ ನಮಗೆ ಆನ್ಸರ್ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡೋಣ. ಎಸ್, ವಿ ಆರ್ ಗೆಟಿಂಗ್ ಅವರ್ ಆನ್ಸರ್. ಓಕೆ, ಇನ್ನು ಬರ್ತಾ ಇದೆ.
ಅಷ್ಟರಲ್ಲಿ ಲೆಟ್ಸ್ ಜಸ್ಟ್ ಸಿ ಹೌ ಇಸ್ ರೆಪ್ಲಿಟ್ ವರ್ಕಿಂಗ್. ಓಕೆ, ರೆಪ್ಲಿಟ್ ಅಲ್ಲೂ ನೀವು ನೋಡ್ಬೋದು ವಾಟ್ ಡು ಯು ವಾಂಟ್ ಟು ಮೇಕ್ ಅಂತ ಕೇಳ್ತಿದೆ. ಇಲ್ಲೂ ನೀವು ಡಿಸ್ಕ್ರೈಬ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ಆರ್ ಯು ಕ್ಯಾನ್ ಯೂಸ್ ಅ ಡಿಫ್ರೆಂಟ್ ಎ ಐ. ಓಕೆ, ಇದು ಸ್ವಲ್ಪ ಸ್ಟ್ರಾಂಗ್ ಎ ಐ ಆಗಿರೋದ್ರಿಂದ, ಎ ಐ ಟೂಲ್ ಆಗಿರೋದ್ರಿಂದ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಸೊ ಇಲ್ಲಿ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಓಕೆ, ನೀವು ಯಾವ್ಯಾವ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡಿದ್ದೀರಾ, ಯಾವ್ಯಾವ ಡಿಪ್ಲಾಯ್ ಮಾಡಿದ್ದೀರಾ, ಎಷ್ಟು ಫ್ರೀ ಆ್ಯಪ್ಸ್ನ ನೀವು ಯೂಸ್ ಮಾಡಿದ್ದೀರಾ. ಓಕೆ, ಆ್ಯಂಡ್ ಹಿಯರ್ ಒನ್ಸ್ ಯು ಕಮ್ ಹಿಯರ್ ಟು ಎಕ್ಸ್ಪ್ಲೋರ್ ರೆಪ್ಲಿಟ್, ಇಲ್ಲಿ ನೋಡಿ ಟೆಂಪ್ಲೇಟ್ಸ್ ಅಂತ ಇದೆ. ಓಕೆ, ಜಸ್ಟ್ ಕ್ಲಿಕ್ ಆನ್ ಟೆಂಪ್ಲೇಟ್ಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ಯು ಆರ್ ಆನ್ ಅ ಸ್ಟಾರ್ಟರ್ ಪ್ಲ್ಯಾನ್. ಸೊ ಇದು ಅಬ್ಸಲ್ಯೂಟ್ಲಿ ಫ್ರೀ. ಸೊ ಫ್ರೀ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್ 3 ಅಪ್ಲಿಕೇಶನ್ಸ್. ಓಕೆ, ಸೊ ಈ 3 ಅಪ್ಲಿಕೇಶನ್ಸ್ನ ನೀವು ಬಿಲ್ಡ್ ಮಾಡಿ ಯು ಕ್ಯಾನ್ ಕೀಪ್ ಇಟ್. ನಿಮಗೆ ಯಾವಾಗ ಅಪ್ಲಿಕೇಶನ್ ಯೂಸ್ ಆಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಡಿಲೀಟ್ ದ ಅಪ್ಲಿಕೇಶನ್ ಲೇಟರ್. ಸೊ ಇವಾಗ ಲೆಟ್ಸ್ ಜಸ್ಟ್ ಎಕ್ಸ್ಪ್ಲೋರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ನೋನ್ ಆಸ್ ಟೆಂಪ್ಲೇಟ್ಸ್. ಓಕೆ, ಸೊ ಟೆಂಪ್ಲೇಟ್ಸ್ ಅಲ್ಲಿ ಏನೇನಿದೆ, ನೀವು ಏನು ಬಿಲ್ಡ್ ಮಾಡಬೇಕು ಅಂತಿದ್ದೀರಾ. ಇಸ್ ಇಟ್ ಅ ವೆಬ್ಸೈಟ್, ಇಸ್ ಇಟ್ ಎ ಐ, ಇಸ್ ಇಟ್ ಸಮಥಿಂಗ್ ಎಲ್ಸ್, ಗ್ರಾಫಿಕ್ಸ್ ಆರ್ ಸಮ್ ಬಾಟ್ ಆರ್ ಗೇಮ್, ವಾಟ್ ಡು ಯು ವಾಂಟ್ ಟು ಬಿಲ್ಡ್. ಓಕೆ, ನಾವು ಇವತ್ತು ಬಿಲ್ಡ್ ಮಾಡ್ತಿರೋದೇನು, ಇಟ್ಸ್ ಅ ಟು ಡೂ ಅಪ್ಲಿಕೇಶನ್. ಸೊ ಅದಕ್ಕೆ ಲೆಟ್ಸ್ ಗೋ ಟು ವೆಬ್ಸೈಟ್. ಓಕೆ, ಸೊ ವೆಬ್ಸೈಟ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನೇನು ಯೂಸ್ ಮಾಡಬೇಕು, HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಬೇಕು. ದಿಸ್ ಇಸ್ ದ ಬೇಸಿಕ್ ಥಿಂಗ್ ಫಾರ್ ಎನಿ ಪರ್ಸನ್ ಟು ಸ್ಟಾರ್ಟ್ ಅ ಅಪ್ಲಿಕೇಶನ್. ಸೊ ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ಕೊಡಿ. ಓಕೆ, ನಾನು ಇಲ್ಲಿ ಏನು ಮಾಡ್ತೀನಿ, ಟು ಡೂ ಆ್ಯಪ್ HTML ಅಂತ ಕೊಡ್ತೀನಿ. ಓಕೆ, ಸೊ ಟು ಅಂಡರ್ಸ್ಟ್ಯಾಂಡ್ ನಾನು HTML ಯೂಸ್ ಮಾಡಿ ಈ ಟು ಡೂ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಇಲ್ಲಿ ನೇಮ್ ನೀವು ಏನು ಬೇಕಿರೋ ಕೊಡ್ಬೋದು. ಯು ಕ್ಯಾನ್ ಜಸ್ಟ್ ಗಿವ್ ಟು ಡೂ ಅಪ್ಲಿಕೇಶನ್ ಆರ್ ಎನಿಥಿಂಗ್ ಯು ವಾಂಟ್. ಓಕೆ, ಇದನ್ನು ಪಬ್ಲಿಕ್ ಮಾಡಿದ್ದೀನಿ. ಯು ಕ್ಯಾನ್ ಕೀಪ್ ಇಟ್ ಪ್ರೈವೇಟ್ ಆಸ್ ವೆಲ್ ಆ್ಯಂಡ್ ದೆನ್ ಯೂಸ್ ಟೆಂಪ್ಲೇಟ್. ಓಕೆ, ಸೊ ಇಲ್ಲೊಂದು ಅಸಿಸ್ಟೆಂಟ್ ಇದೆ ಟು ಇನ್ಸ್ಪೆಕ್ಟ್ ಯುವರ್ ಎರರ್ಸ್. ನೀವೇನಾದರೂ ಏನೋ ತಪ್ಪಾಯಿತು ಅಂತಂದರೆ ಅಥವಾ ಹೊಸದಾಗಿ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಎ ಐ ಅಸಿಸ್ಟೆಂಟ್. ಸೊ ನಾವು ಇದನ್ನು ಯೂಸ್ ಮಾಡ್ತಿಲ್ಲ. ಸೊ ಐ ಜಸ್ಟ್ ಕೀಪ್ ಇಟ್. ಇಲ್ಲಿ ಓಪನ್ ಫೈಲ್ಸ್ ಅಂತ ಇದೆ. ಓಕೆ, ದಿಸ್ ಇಸ್ ಯುವರ್ ಹೋಮ್. ಇಲ್ಲಿ ಓಪನ್ ಫೈಲ್ಸ್ ಅಂತ ಇರುತ್ತೆ. ಇಲ್ಲಿ 3 ಫೈಲ್ ಕ್ರಿಯೇಟ್ ಆಗಿದೆ, ದಟ್ ಈಸ್ HTML, ಜಾವಾಸ್ಕ್ರಿಪ್ಟ್ ಆ್ಯಂಡ್ CSS. ಓಕೆ, ಸೊ ಯಾಕೆ ಇದು 3 ಯೂಸ್ ಮಾಡ್ತೀವಿ ಅಂತಂದರೆ, ಫಸ್ಟ್ಲಿ HTML ಏನು ಮಾಡುತ್ತೆ, ಒಂದು ವೆಬ್ಸೈಟಲ್ಲಿ ಎಲ್ಲೆಲ್ಲಿ ಏನೇನು ಇರಬೇಕು ಅಂತ ನಮ್ಗೆ ಹೇಳುತ್ತೆ. ಓಕೆ, ಇಟ್ ಇಸ್ ಲೈಕ್ ಅ ಸ್ಟ್ರಕ್ಚರ್. ಓಕೆ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಹೋಮ್ ಬಟನ್ ಬೇಕು, ಇಲ್ಲಿ ಡಿಪ್ಲಾಯ್ ಬಟನ್ ಬೇಕು, ಇಲ್ಲಿ ಯೂಸರ್ದು ಒಂದು ನೇಮ್ ಅಥವಾ ಇನಿಷಿಯಲ್ಸ್ ಬರಬೇಕು. ಇದರೆಲ್ಲ ಏನಿದೆ, ದಿಸ್ ಇಸ್ ಕಮಿಂಗ್ ಫ್ರಮ್ HTML. ಓಕೆ, ಸೊ ಈ ಥರ ಒಂದು ಸ್ಟ್ರಕ್ಚರ್ ಏನಿದೆ, ಇಲ್ಲಿ ಈ ಥರ ಒಂದು ಫೈಲ್ಸ್ ಬರಬೇಕು, ಇಲ್ಲಿ ಫೈಲ್ ಓಪನ್ ಆಗಬೇಕು. ಓಕೆ, ಇದೆಲ್ಲ HTML ಹೇಳುತ್ತೆ ಯಾವ್ದ್ಯಾವ್ದು ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಕಮಿಂಗ್ ಟು ಜಾವಾಸ್ಕ್ರಿಪ್ಟ್. ಸೊ ಇವಾಗ ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ಒಂದು ಫೈಲ್ ಓಪನ್ ಆಗಬೇಕು. ಈ ಥರ ಮಾಡೋದಕ್ಕೆ ವಿ ನೀಡ್ ಜಾವಾಸ್ಕ್ರಿಪ್ಟ್. ಅಂದರೆ ಒಂದು ಬಟನ್ಗೆ ಫಂಕ್ಷನಾಲಿಟಿ ಆ್ಯಡ್ ಮಾಡೋದು, ಒಂದು ಟ್ಯಾಬಿಂದ ಇನ್ನೊಂದು ಟ್ಯಾಬ್ಗೆ ನ್ಯಾವಿಗೇಟ್ ಮಾಡೋದಕ್ಕೆ, ಈ ಥರದಕ್ಕೆಲ್ಲ ವಿ ಯೂಸ್ ಜಾವಾಸ್ಕ್ರಿಪ್ಟ್. ಮತ್ತು ಈ ಅಪ್ಲಿಕೇಶನ್ ಸ್ಟೈಲಿಂಗ್ಗೋಸ್ಕರ, ಅಂದರೆ ಕಲರ್ಸ್ ಆ್ಯಡ್ ಮಾಡೋಕ್ಕೆ ಅಥವಾ ಇನ್ನೂ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡೋದಕ್ಕೆ ಮಾಡೋದು ನಮ್ಮ CSS. ಓಕೆ, ದಿಸ್ ಈಸ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್. ಓಕೆ, ಇದನ್ನು ಅರ್ಥ ಮಾಡಿಕೊಂಡು ವಿ ವಿಲ್ ಗೋ ಫರ್ದರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಈ HTML ಹೇಗೆ ವರ್ಕ್ ಆಗ್ತದೆ ಅಂತ. ಓಕೆ, ಸೊ ನಾವು ಏನೇ ಟೈಪ್ ಮಾಡಬೇಕು ಅಂತಂದ್ರು ಇಲ್ಲಿ ಒಂದು ಬಾಡಿ ಅಂತ ಟ್ಯಾಗ್ ಇದೆ. ಓಕೆ, ಈ ಟ್ಯಾಗ್ ಒಳಗಡೆ ನಾವು ಟೈಪ್ ಮಾಡಬೇಕು. ಓಕೆ, ಇವಾಗ ಇಲ್ಲಿ ಹೆಲೋ ವರ್ಲ್ಡ್ ಅಂತ ಇದೆ. ಇಲ್ಲಿ ರನ್ ಅಂತ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನೋಡಿ, ಈ ಹೆಲೋ ವರ್ಲ್ಡ್ ಪ್ರಿಂಟ್ ಆಗಿರುತ್ತೆ. ಓಕೆ, ಲೆಟ್ಸ್ ರನ್ ದಿಸ್. ಕ್ಲಿಕ್ ಮಾಡಿದ್ಮೇಲೆ ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ಲೆಫ್ಟ್ ಸೈಡ್ಗೆ ಹೋಗಿ ಇಲ್ಲಿ ವೆಬ್ ಪ್ರಿವ್ಯೂ ಅಂತ ಇರುತ್ತೆ. ಓಕೆ, ಜಸ್ಟ್ ಕ್ಲಿಕ್ ಆನ್ ವೆಬ್ ಪ್ರಿವ್ಯೂ. ನಿಮಗೆ ಇಲ್ಲಿ ಹೆಲೋ ವರ್ಲ್ಡ್ ಅಂತ ಏನು ನೋಡ್ತಿದ್ದೀರಾ ಅದು ಇಲ್ಲಿ ಪ್ರಿವ್ಯೂ ಆಗಿ ಬರುತ್ತೆ. ಓಕೆ, ಇಲ್ಲಿ ವೆಬ್ ವ್ಯೂ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಪ್ರಿವ್ಯೂ ಯುವರ್ ಟೆಕ್ಸ್ಟ್. ನೀವೇನು ಕೊಟ್ಟಿದ್ದೀರಾ ಇಲ್ಲಿ HTML ಅಲ್ಲಿ ಅದು ಇಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಲೆಟ್ಸ್ ಚೇಂಜ್. ಹಾಯ್, ವೆಲ್ಕಮ್ ಟು ಮೈಕ್ರೋ ಡಿಗ್ರಿ. ಓಕೆ, ಲೆಟ್ಸ್ ರನ್ ದಿಸ್.
ನೋಡಿ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಬಂದಿದೆ. ಸೊ ಇಲ್ಲಿ ಬಾಡಿ ಟ್ಯಾಗ್ ಅಲ್ಲಿ ನೀವೇನ್ ಕೊಡ್ತೀರಾ ಅದಷ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅದೇ ತರನೇ ಲೆಟ್ಸ್ ಜಸ್ಟ್ ಸಿ ನಮ್ಮ ಜನರೇಟೆಡ್ ಕೋಡ್ ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ಇಲ್ಲಿ ನಮಗೆ ಪ್ರಾಂಪ್ಟ್ ಏನಂತ ಕೊಟ್ಟಿದ್ವಿ, ಐ ವಾಂಟ್ ಟು ಲರ್ನ್ HTML CSS ಅಂಡ್ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಹೇಗೆ ಟು ಡೂ ಅಪ್ಲಿಕೇಶನ್ ಮಾಡೋದು ಅಂತ ನೋಡಬೇಕು ಅಂತ ನಾನು ಪ್ರಾಂಪ್ಟ್ ಕೊಟ್ಟಿದ್ದೆ. ಸೊ ಇಲ್ಲಿ ಫಸ್ಟ್ replit.com ಹೋಗಿ ಕ್ರಿಯೇಟ್ ಬಟನ್ ಹೋಗಿ HTML ಟೆಂಪ್ಲೇಟ್ ನಾವು ಅದನ್ನ ಆಲ್ರೆಡಿ ಮಾಡಿದೀವಿ ಅಂಡ್ ಒಂದು ರೆಪೋಸಿಟರಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅಂದ್ರೆ ಪ್ರಾಜೆಕ್ಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಅದಷ್ಟನ್ನು ನಾವು ಆಲ್ರೆಡಿ ಮಾಡಿದೀವಿ. ನಾವು ಲೆಟ್ಸ್ ಸಿ index.html. ಓಕೆ, ಸೊ index.html ನ ಕಾಪಿ ಮಾಡ್ಕೊಳ್ಳೋಣ. ಇಲ್ಲೂ ಅದೇ ಇರೋದು. ಓಕೆ, ಇಲ್ಲಿ ಕಾಪಿ ಅಂಡ್ ಪೇಸ್ಟ್ ಇಟ್. ಓಕೆ, ಸೊ ನಮ್ಗೆ ಇವಾಗ ಏನ್ ಬರ್ತದೆ, ಲೆಟ್ಸ್ ಜಸ್ಟ್ ರನ್ ಅಂಡ್ ಸಿ ದಿಸ್. ಟು ಡೂ ಲಿಸ್ಟ್ ಅಂತ ಬರ್ತದೆ, ಕರೆಕ್ಟ್. ಇದು ಟೈಟಲ್, ದಿಸ್ ಟೈಟಲ್ ವಿಲ್ ಬಿ ಗಿವನ್ ಹಿಯರ್. ಅಂದ್ರೆ ನಮ್ಗೆ ಇಲ್ಲಿ ಡೀಪ್ ಸೀಕ್ ಅಂತ ಬರ್ತಿದೆಯಲ್ಲ, ಒಂದು ಬ್ರೌಸರ್ ಅಲ್ಲಿ ಇಲ್ಲಿ ಡೀಪ್ ಸೀಕ್ ಅಂತ ಬರ್ತಿದೆಯಲ್ಲ, ಅದನ್ನೇ ಟೈಟಲ್ ಅಂತ ಕರೆಯೋದು. ಸೊ ಈ ಟೈಟಲ್ ಇವಾಗ ಇಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ ಬಿಕಾಸ್ ವೆಬ್ ವ್ಯೂ ಅಂತ ನಾವು ಯೂಸ್ ಮಾಡ್ತಿರೋದ್ರಿಂದ. ಅಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸ್ಟೈಲ್ ಶೀಟ್ ನ ಲಿಂಕ್ ಮಾಡಿದ್ದಾರೆ, ದಟ್ ಈಸ್ ಅವರ್ CSS. ಇವಾಗ ಈ CSS ವರ್ಕ್ ಆಗಬೇಕು ಅಂತಂದ್ರೆ ವಿಲ್ ಹ್ಯಾವ್ ಟು ಗಿವ್ ಇಟ್ ಇನ್ ಅವರ್ HTML ಫೈಲ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಬಾಡಿ, ಇಲ್ಲಿ ನಮ್ಗೆ ಏನೇನ್ ಬೇಕು, ಇಲ್ಲಿ ಏನೇನ್ ಡಿಸ್ಪ್ಲೇ ಆಗಬೇಕು ಅದಷ್ಟನ್ನು ನಾವು ಬಾಡಿಯಲ್ಲಿ ಕೊಡ್ತಾ ಇದೀವಿ. ಸೊ ವಿ ಆರ್ ಯೂಸಿಂಗ್ ಅ div tag. ಓಕೆ, ಅಂಡ್ ದೆನ್ H1 ಸ್ಟ್ಯಾಂಡ್ಸ್ ಫಾರ್ ಹೆಡಿಂಗ್. div ಇಸ್ ನಥಿಂಗ್ ಬಟ್ ಇವಾಗ ಇದರಲ್ಲಿ ಏನೇನು ಆಡ್ ಮಾಡಬೇಕು. ಓಕೆ, ಒಂದು ಕಂಟೈನರ್ ಅಂತ ಹೇಳ್ಬೋದು. ಇವಾಗ ಒಂದು ಕಂಟೈನರ್ ಅಂತಂದ್ರೆ ಒಂದು ಬಾಕ್ಸ್ ಅಂತ ಹೇಳ್ಬೋದು, ದಟ್ ಈಸ್ ಅವರ್ div tag. ಅಂಡ್ ದೆನ್ ಇಲ್ಲಿ ನೆಕ್ಸ್ಟ್ ಇನ್ಪುಟ್ ಕೊಡ್ತಾ ಇದೀವಿ, ಅದಕ್ಕೆ ಇನ್ನೊಂದು div ಯೂಸ್ ಮಾಡಿದೀವಿ. ಓಕೆ, ಇಟ್ ಇಸ್ ಡಿವೈಡಿಂಗ್ ಇಟ್. ಓಕೆ, ಇಲ್ಲೊಂದು ಬೇಕು ಮತ್ತೆ ಇಲ್ಲೊಂದು div ಬೇಕು ಅಂತ ಡಿವೈಡ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಇನ್ಪುಟ್ ಟ್ಯಾಗ್ ಕೊಟ್ಟು ಇನ್ಪುಟ್ ಟೆಕ್ಸ್ಟ್. ಓಕೆ, ಇಲ್ಲಿ ಏನ್ ಮಾಡ್ತಿದ್ದಾರೆ, ಪ್ಲೇಸ್ ಹೋಲ್ಡರ್ ಅಂತ ಕೊಟ್ಟಿದ್ದಾರೆ. ಪ್ಲೇಸ್ ಹೋಲ್ಡರ್ ಏನ್ ಮಾಡುತ್ತೆ, ನಿಮ್ಮ ಹೊಸ ಟಾಸ್ಕ್ ಏನು ಅಂತ ಇಲ್ಲಿ ಕೇಳ್ತದೆ. ಇದನ್ನ ನೀವು ಟೈಪ್ ಮಾಡ್ತಿದಂಗೆ ದಿಸ್ ವಿಲ್ ಫೇಡ್ ಅವೇ, ಇದು ಹೊಟ್ಟೋಗುತ್ತೆ. ಓಕೆ, ಇವಾಗ ಇಫ್ ಐ ಹ್ಯಾವ್ ಟು ಸೇ ಹಾಯ್, ಇವಾಗ ಆ ಪ್ಲೇಸ್ ಹೋಲ್ಡರ್ ಹೋಯ್ತು. ಸೊ ಏನ್ ಆಡ್ ಮಾಡಬೇಕು ಅಂತ ಆ ಪ್ಲೇಸ್ ಹೋಲ್ಡರ್ ಹೇಳ್ತಾ ಇದೆ ನಮಗೆ. ಅಂಡ್ ನೆಕ್ಸ್ಟ್ ಕಮ್ಸ್ ಬಟನ್. ಬಟನ್ ಏನಕ್ಕೆ, ಆ ಟಾಸ್ಕ್ ನ ಆಡ್ ಮಾಡೋದಿಕ್ಕೆ. ಅಂಡ್ ದೆನ್ ನಾವು ಟಾಸ್ಕ್ ನ ಆಡ್ ಮಾಡಿದ್ಮೇಲೆ TASK ಅಂತ ಕೊಡ್ತೀನಿ ನಾನು. ಇಲ್ಲಿ ಆಡ್ ಅಂತ ಕೊಟ್ಟಾದ್ಮೇಲೆ ಫಾರ್ ನೌ ವಿ ಹ್ಯಾವ್ ನಾಟ್ ಆಡೆಡ್ ಎನಿಥಿಂಗ್ ಟು ದಿಸ್ ಫಂಕ್ಷನಾಲಿಟಿ. ಈ ಬಟನ್ ಹೇಗೆ ವರ್ಕ್ ಆಗಬೇಕು ಅಂತ ನಾನು ಇನ್ನೂ ಏನು ಹೇಳಿಲ್ಲ. ಸೊ ಅದನ್ನ ವಿಲ್ ಆಡ್ ಇಟ್ ಇನ್ ಜಾವಾಸ್ಕ್ರಿಪ್ಟ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ಸ್ಟೈಲಿಂಗ್. ಸೊ CSS ಫೈಲ್ ನ ಕಾಪಿ ಮಾಡ್ಕೊಳ್ಳೋಣ. ಓಕೆ, ವಿ ವಿಲ್ ರೀಪ್ಲೇಸ್ ಅವರ್ CSS ಫೈಲ್. ಇಲ್ಲೂ ಅಷ್ಟೇ ಜಸ್ಟ್ ಪೇಸ್ಟ್ ದಿಸ್. ಸೊ ಇಲ್ಲಿ ಏನೇನು ಹೇಳ್ತಿದೆ, ಈ CSS ಹೇಗೆ ಕಾಣಿಸ್ಬೇಕು ಅಂದ್ರೆ ಈ ಅಪ್ಲಿಕೇಶನ್ ಹೇಗೆ ಕಾಣಿಸ್ಬೇಕು. ಇವಾಗ ಸಿಂಪಲ್ ಆಗಿದೆ ಅಲ್ವಾ. ನಾವು ಇವಾಗ ನಿಮಗೆ ಗೊತ್ತಾಗುತ್ತೆ ಆ div ಏನಕ್ಕೆ ಯೂಸ್ ಮಾಡಿದ್ವಿ. ದಿಸ್ ಇಸ್ ಅವರ್ ಕಂಟೈನರ್. ದಿಸ್ ಕಂಟೈನರ್ ಹ್ಯಾಸ್ ಟು ಡೂ ಲಿಸ್ಟ್ ಅಂಡ್ ದೆನ್ ದಿಸ್ ಪರ್ಟಿಕ್ಯುಲರ್ ಎಂಟ್ರಿ ಅಂಡ್ ಆಡ್ ಬಟನ್. ಓಕೆ, ಸೊ ಇದೇ ತರನೇ ಲೆಟ್ಸ್ ಆಡ್ ಅವರ್ ಜಾವಾಸ್ಕ್ರಿಪ್ಟ್ ಫೈಲ್ as well. ಇಲ್ಲಿ ನೋಡಿ ಸ್ಟೆಪ್ 4 ಇಸ್ ಜಾವಾಸ್ಕ್ರಿಪ್ಟ್ ಫಂಕ್ಷನಾಲಿಟಿ. ಸೊ ಇದನ್ನ ವಿಲ್ ಕಾಪಿ ಅಂಡ್ ಪೇಸ್ಟ್ ಇಟ್ ಹಿಯರ್. ಸೊ ಇಲ್ಲಿ ನಾನು ಪೇಸ್ಟ್ ಮಾಡಾದ್ಮೇಲೆ ಐ ಜಸ್ಟ್ ಸೇ ರನ್. ಸೊ UI ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಚೇಂಜ್ ಆಗಿಲ್ಲ, ಬಟ್ ಏನ್ ಚೇಂಜ್ ಆಗಿದೆ ಅಂತ ನೀವೇ ನೋಡ್ಬೋದು. ಟಾಸ್ಕ್ ಅಂತ ಕೊಡ್ತೀನಿ. ಸಿ ಟಾಸ್ಕ್ ಡನ್ ಆರ್ ನಾಟ್ ಡನ್, ಡನ್ ಆರ್ ನಾಟ್ ಡನ್. ಓಕೆ, ಈ ಟಾಸ್ಕ್ ಆಗಿದೆ. ಇಫ್ ಯು ವಾಂಟ್ ಟು ಡಿಲೀಟ್ ಇಟ್, ಇಟ್ ವಿಲ್ ಡಿಲೀಟ್. ಓಕೆ, ಸೊ ದಿಸ್ ಇಸ್ ವಾಟ್ ಜಾವಾಸ್ಕ್ರಿಪ್ಟ್ ಇಸ್ ಡೂಯಿಂಗ್. ಓಕೆ, ಸೊ ಇವಾಗ ನಾನೇನು ಹೇಳ್ತೀನಿ, ರನ್ ಅಂಡ್ ಟೆಸ್ಟ್. ಓಕೆ, ಸೊ ಇವಾಗ ಹೇಗೆ ರನ್ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ಇಸ್ ರನ್ ಅಂಡ್ ಟೆಸ್ಟ್. ಸೊ ಇವಾಗ ಇದಿಷ್ಟು ಅರ್ಥ ಆಯ್ತು. ನಾನೇನ್ ಮಾಡ್ತೀನಿ, ಐ ವಾಂಟ್ ಟು ಡಿಗ್ ಡೀಪರ್. ಇವಾಗ ನನಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಆಗ್ಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೋದು, ಯು ಕ್ಯಾನ್ ಗಿವ್ ಒನ್ ಮೋರ್ ಪ್ರಾಂಪ್ಟ್. ಆ ಪ್ರಾಂಪ್ಟ್ ಏನು ಅಂತಂದ್ರೆ ಸ್ಟಾರ್ಟ್ ವಿತ್ index.html and explain step by step. Let's explain each line of code. Okay, I'm asking the DeepSeek to explain the whole index.html. ಅಂದ್ರೆ ಫ್ರಮ್ index.html ಟು ಜಾವಾಸ್ಕ್ರಿಪ್ಟ್ ಫೈಲ್ ಎಲ್ಲ ಹೇಗೆ ವರ್ಕ್ ಆಗ್ತದೆ ಅಂತ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದೀನಿ.
Okay, so let's just say start with index.html and explain each line of code to understand how my code is working. So ಇಲ್ಲಿ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ವೇಟ್. ಏನು ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಿಕೊಂಡು ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಅಪ್ಲಿಕೇಶನ್ ಆ್ಯಂಡ್ ಲರ್ನ್ ಈಚ್ ಲೈನ್ ಆಫ್ ಕೋಡ್. ಓಕೆ, ಸೊ ಈ ಥರ ನೀವು ಒಂದು ಎ ಐ ಟೂಲ್ನ ಯೂಸ್ ಮಾಡಿ ಲೆಸ್ ದ್ಯಾನ್ 10 ಮಿನಿಟ್ಸಲ್ಲಿ ಯು ಕ್ಯಾನ್ ಕ್ರಿಯೇಟ್ ಒನ್ ಟು ಡೂ ಆ್ಯಪ್. ಓಕೆ, ಇದು ವೆರಿ ಬಿಗಿನರ್ ಫ್ರೆಂಡ್ಲಿ ಆ್ಯಪ್. ಯಾವುದೇ ಹೊಸ ಪ್ರೋಗ್ರಾಮರ್ ಅಥವಾ ಹೊಸದಾಗಿ ಯಾರಾದರೂ HTML CSS ಕಲ್ತ್ಕೊಳ್ಬೇಕು ಅಥವಾ ಒಂದು ಪ್ರೋಗ್ರಾಮರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯುವರ್ ಟು ಡೂ ಆ್ಯಪ್. ಟು ಡೂ ಆ್ಯಪ್ ಕಲ್ತ್ಕೊಂಡ್ಮೇಲೆ ಇದೇ ಥರನೇ ಸ್ವಲ್ಪ ಬೆಟರ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಕ್ರಿಯೇಟ್ ಮಾಡ್ಬೋದು ಜಸ್ಟ್ ಬೈ ಯೂಸಿಂಗ್ ಎ ಐ ಟೂಲ್ಸ್. ಓಕೆ, ಸೊ ಇದಿನ್ನು ಟೈಮ್ ತಗೊಳ್ತಾ ಇದೆ, ಬಟ್ ಯು ವಿಲ್ ಗೆಟ್ ದಿ ಹೋಲ್ ಅಪ್ಲಿಕೇಶನ್ಸ್ದು ಎಕ್ಸ್ಪ್ಲನೇಷನ್, ಇದನ್ನು ಹೇಗೆ ಯೂಸ್ ಮಾಡೋದು, ಏನೇನು ಆ್ಯಡ್ ಮಾಡಬೇಕು. ಓಕೆ, ಈ ಒಂದೊಂದು ಲೈನಿಂದ ಇವಾಗ ಇಲ್ಲಿ ಏನಿದೆ ಇದೇನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, HTML ಬಂದರೆ ವೈ ಡು ವಿ ಯೂಸ್ ಹೆಡ್ ಟ್ಯಾಗ್, ವೈ ಡು ವಿ ಯೂಸ್ ಬಾಡಿ ಟ್ಯಾಗ್. ಓಕೆ, ಈ ಥರ ಒಂದೊಂದು ಟ್ಯಾಗ್ದೂ ಎಕ್ಸ್ಪ್ಲನೇಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಜಸ್ಟ್ ಸಿ. ಓಕೆ, ಲೆಟ್ಸ್ ಟ್ರೈ ಅಗೇನ್. ಕಾಪಿ and paste it. ಸೊ ಇಲ್ಲಿ ನೀವು DeepSeek ಯೂಸ್ ಮಾಡಬೇಕು ಅಂತ ಇಲ್ಲ. ಯು ಕ್ಯಾನ್ ಯೂಸ್ ಸಮ್ ಅದರ್ AI, ಯು ಕ್ಯಾನ್ ಯೂಸ್ Gemini ಆರ್ ChatGPT. ಯಾವುದೇ ಆಗಲಿ, ಯಾವುದೇ ಒಂದು AI ಟೂಲ್ ಆಗಿರಲಿ, ಯು ವಿಲ್ ಗೆಟ್ ಸಿಮಿಲರ್ ರೆಸ್ಪಾನ್ಸ್. ಓಕೆ, ಸೊ ಲೆಟ್ಸ್ ಜಸ್ಟ್ ವೇಟ್ ಫಾರ್ ಫ್ಯೂ ಮೋರ್ ಮಿನಿಟ್ಸ್ ಆ್ಯಂಡ್ ಇಲ್ಲಿ ನಿಮಗೆ ಏನು ಆನ್ಸರ್ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಸೊ ನಮ್ಗೆ ಇವಾಗ ಒಂದು ಆನ್ಸರ್ ಸಿಕ್ಕಿದೆ. ಓಕೆ, ನಾನು ಪ್ರಾಂಪ್ಟ್ ಏನು ಕೊಟ್ಟಿದ್ದೆ, start with index.html and explain each line of code to understand how my code is working. Okay, so ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಡಾಕ್ಯುಮೆಂಟ್ ಟೈಪ್ HTML ಇಲ್ಲಿಂದ ಫಸ್ಟ್ ಲೈನ್ ಆಫ್ ಕೋಡ್ ಇಂದ ಓಕೆ ಇಟ್ ಹ್ಯಾಸ್ ಎವ್ರಿ ಎಕ್ಸ್ಪ್ಲನೇಷನ್. ಸೊ ಇದೇನಕ್ಕೆ ಯೂಸ್ ಮಾಡ್ತಿದ್ದೀವಿ, ಟೆಕ್ಸ್ಟ್ ಅಂತ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ, ಟು ಡೂ ಇನ್ಪುಟ್ ಅಂತ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ, ಈ ಥರ ಒಂದೊಂದು ಲೈನ್ಗೂ ಯು ಹ್ಯಾವ್ ಎನ್ ಎಕ್ಸ್ಪ್ಲನೇಷನ್. ಓಕೆ, ಸೊ ಇವಾಗ ಇದೇ ಥರನೇ let's see how javascript.js works and style.cs works. So ಅದಕ್ಕೆ ನೀವೇನು ಮಾಡ್ಬೋದು, you can just change the prompt. Okay, start with style.css and explain each line of code to understand how my code is working. So ಅದಕ್ಕೂ you can see how it works. ಸೊ CSS ಅಲ್ಲಿ ನಾವು ಏನೇನು ಯೂಸ್ ಮಾಡಿದ್ದೀವಿ, ಯಾಕೆ ಯೂಸ್ ಮಾಡಿದ್ದೀವಿ, ಆ ಥರ ನಿಮಗೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆ, ಸೊ ಈ ಥರ ಯು ಕ್ಯಾನ್ ಲರ್ನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್ ಆಫ್ ಕೋಡ್. ಮತ್ತು ಈ ಫೈಲಲ್ಲಿ ಏನಾಗ್ತದೆ, ಈ ಫೈಲಲ್ಲಿ ಏನಾಗ್ತದೆ, ಈ ಒಂದು ಎಂಡ್ ಪಾಯಿಂಟ್ ರೀಚ್ ಆಗೋದಕ್ಕೆ ನಾವೇನೇನು ಮಾಡಬೇಕು, ಇದಿಷ್ಟನ್ನು ಯು ಕ್ಯಾನ್ ಲರ್ನ್ ವಿತ್ ಜಸ್ಟ್ ಫ್ಯೂ ಲೈನ್ಸ್ ಆಫ್ ಪ್ರಾಂಪ್ಟ್. ಓಕೆ, ನೀವೇ ಒಂದು ಲೈನ್ ಕೂಡ ಕೋಡ್ ಬರಲಿಲ್ಲ, ಯು ಜಸ್ಟ್ copy pasted what was given in this particular place. Okay, DeepSeek ನಿಮ್ಗೆ ಏನೇನು ಆನ್ಸರ್ ಕೊಡ್ತು ಆ ಆನ್ಸರ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀರಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಆ್ಯಪ್ ಯೂಸಿಂಗ್ AI ಟೂಲ್ಸ್.